ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಮಂತ ಋತು ಮುಂದುವರೆದ ಭಾಗಕ್ಕೆ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಋತುಗೆ ಆ ಕ್ಷಣಕ್ಕೆ ಎಚ್ಚರವಾಯಿತು. ತಕ್ಷಣ ಕಣ್ಣು ಬಿಟ್ಟಳು. ಬೆಡ್ಲೈಟ್ನ ಬೆಳಕಿನಲ್ಲಿ ಗೋಡೆಯ ಮೇಲೆ ಇದ್ದ ಗಡಿಯಾರದ ಕಡೆ ನೋಡಿದಳು. ಇನ್ನು 4 ಗಂಟೆ ಸೂಚಿಸುತ್ತಿತ್ತು ಸಮಯ. ಎಂತಹದ್ದೋ ಕನಸು ವರ್ಷ ಅಷ್ಟೇ. ನೀನು ಮಲಗು ಎಂದು ಪಕ್ಕಕ್ಕೆ ಹೊರಳಿ ಮಲಗಿ ಪುನಃ ಕಣ್ಣು ಮುಚ್ಚಿದಳು. ಪಕ್ಕದಲ್ಲಿ ಪುಟ್ಟ ಶರತ್ ಸಹ ಮಲಗಿದ್ದ. ಅವನ ಕೆನ್ನೆಯನ್ನು ಮೃದುವಾಗಿ ಸ್ಪರ್ಶಿಸಿದಳು. ಶರತ್ ಈಗ ತೊದಲು ಮಾತನಾಡುತ್ತಿದ್ದ. ಮನೆ ತುಂಬ ಓಡಾಡುತ್ತಿದ್ದ. ಅವನ ತುಂಟಾಟ ನೋಡುತ್ತಿದ್ದವರಿಗೆ ಟೈಮ್ ಹೋಗುವುದೇ ಗೊತ್ತಾಗುತ್ತಿರಲಿಲ್ಲ. ಒಮ್ಮೊಮ್ಮೆ ಮಾತ್ರ ತಾನು ಒಂಟಿ ಎಂಬ ಭಾವನೆ ಬರುತ್ತಿತ್ತು. ಹೇಮಂತನ ನೆನಪು ಕಾಡಿತ್ತು. ಅವನ ರಸಿಕತನ ನೆನಪಾಯಿತು. ಮೈ ಬಿಸಿಯಾಗಿ ಮೆಲ್ಲನೆ ಕಂಪಿಸಿದಳು. ಈ ಹಾಳು ರಾತ್ರಿ ಆಗಲೇಬಾರದು. ಬರೀ ಹಗಲೇ ಇರಬೇಕು. ತನಗಾಗಿ ಮಿಡಿಯುವ ಹೃದಯ ಒಂದೂ ಇಲ್ಲವೆಂದು ಚಡಪಡಿಸಿದಳು. ತನ್ನ ಭಾವನೆಗಳಿಗೆ ಸ್ಪಂದಿಸುವ ಜೀವವಿಲ್ಲ ಎಂದುಕೊಳ್ಳುತ್ತಾ ಹೊರಳಾಡಿದಳು. ನಿದ್ರೆ ಬರಲಿಲ್ಲ. ಪುನಃ ಗೋಡೆಯ ಮೇಲೆ ಇದ್ದ ಗಡಿಯಾರದ ಕಡೆ ನೋಡಿದಳು. ಆಗ 5 ಗಂಟೆ ತೋರಿಸುತ್ತಿತ್ತು ಗಡಿಯಾರದ ಮುಳ್ಳು. ಎದ್ದು ದೈನಂದಿನ ಕೆಲಸಗಳಲ್ಲಿ ತೊಡಗಿದಳು. ಶರತ್ರವರ ವರ್ಷಾಬ್ದಿಕ ಮುಗಿಯಿತು. ಈಗ ಪುನಃ ಮನೆಯಲ್ಲಿ ಎಲ್ಲ ಹಬ್ಬಗಳು ಪ್ರಾರಂಭವಾದವು. ಗ್ರೀಷ್ಮ ಮೊದಲು ಶರತ್ತಿಗೆ ಜುಟ್ಟು ಬಿಡಿಸುವ ಕಾರ್ಯಕ್ರಮ ಇಟ್ಟುಕೊಂಡು ಹತ್ತಿರದ ಬಂಧು ಬಳಗ ಆಪ್ತ ಸ್ನೇಹಿತರನ್ನು ಆಹ್ವಾನಿಸಿ ಚಂಡಿಕೆ ಕಾರ್ಯ ಮುಗಿಸಿದ. ಆದರೆ ಋತುಗೆ ಯಾವ ಹಬ್ಬಗಳನ್ನು ಆಸಕ್ತಿ ಇರಲಿಲ್ಲ. ಪೂಜೆಗಳಲ್ಲಿ ಭಕ್ತಿ ಇರಲಿಲ್ಲ. ಯಾಂತ್ರಿಕ ಜೀವನ ಎನ್ನುತ್ತಿತ್ತು ಆಕೆಗೆ. ವರ್ಷ ಫೈನಲ್ ಇಯರ್ ಎಕ್ಸಾಮ್ ಮುಗಿದು ರಿಸಲ್ಟ್ ಬಂದಿತ್ತು. ವರ್ಷ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದಳು. ಅಕ್ಕ, ನದಿ ತೀರಕ್ಕೆ ವಾಕಿಂಗ್ ಹೋಗೋಣವೇ? ಮನೆಯಲ್ಲಿ ಇದ್ದು ಬೋರ್ ಆಗುತ್ತಿದೆ ಎಂದಳು ವರ್ಷ. ಋತು ಆಗ ತಾನೇ ಸ್ಕೂಲಿನಿಂದ ಬಂದಿದ್ದಳು. ಮುಖ ತೊಳೆದು ಕಾಫಿ ಬಿಸಿ ಮಾಡಿ ಕುಡಿದಳು. ಓ, ನದಿ ತೀರಕ್ಕೆ ನಾನು ಬರುವೆ, ಆಟವಾಡುತ್ತಿದ್ದ ಶರತ್ ಹೇಳಿದ. ನಿನ್ನನ್ನು ಕರೆದುಕೊಂಡು ಹೋಗೋದಿಲ್ಲ ಎಂದಳು ವರ್ಷ. ನಾನು ಋತು ಅತ್ತೆ ಜೊತೆಗೆ ಬರ್ತೀನಿ. ಅಕ್ಕ, ಶರತ್ ತುಂಬ ತುಂಟ, ನಮ್ಮ ಜೊತೆಗೆ ವಾಕಿಂಗ್ ಬೇಡ ಅಲ್ವಾ ಎಂದಳು. ನಾನು ಬರುವೆ ಎಂದು ವರ್ಷಾಳ ಬೆನ್ನಿಗೆ ಗುದ್ದಿದ. ಆಯ್ತು, ಹೋಗೋಣ ಎಂದು ರೆಡಿಯಾಗಿ 3 ಜನ ನದಿ ತೀರಕ್ಕೆ ಬಂದರು. ಶರತ್ ಖುಷಿಯಿಂದ ಮರಳಿನಲ್ಲಿ ಕಪ್ಪೆ ಚಿಪ್ಪು ಬಿಳಿ ಕಲ್ಲುಗಳನ್ನು ಆರಿಸಿಕೊಂಡು ಆಟವಾಡತೊಡಗಿದ. ವರ್ಷ ಋತು ಇಬ್ಬರೂ ಮರಳಿನ ಮೇಲೆ ಕುಳಿತರು. ಆಗ ಸೂರ್ಯಾಸ್ತದ ಸಮಯ. ಸೂರ್ಯ ಮುಳುಗುತ್ತಿದ್ದ. ನದಿ ನೀರೆಲ್ಲ ಕೆಂಪಾಗಿತ್ತು. ಅಕ್ಕ, ನಾನೊಂದು ಗುಟ್ಟಾದ ವಿಚಾರವನ್ನು ನಿನಗೆ ಹೇಳಬೇಕು ಎಂದಳು ವರ್ಷ ಮೆಲ್ಲನೆ. ಏನೇ ಅದು? ಯಾರನ್ನಾದರೂ ಲವ್ ಮಾಡ್ತಿದ್ದೀಯಾ ಎಂದಳು ಋತು. ಏನೇ ಅಕ್ಕ, ಅದೆಷ್ಟು ಬೇಗ ಗೆಸ್ ಮಾಡಿದೆ ನೀನು? ಈ ವಯಸ್ಸಿನಲ್ಲಿ ಇನ್ನೇನಿರುತ್ತೆ ನಿನ್ನ ಗುಟ್ಟು ಎಂದಳು. ಅಕ್ಕ, ಮೆಲ್ಗೆ ಮಾತಾಡೋಣ. ಈ ಷರತ್ತು ತುಂಬ ತುಂಟ. ಚಾಚು ತಪ್ಪದೆ ಮನೆಯಲ್ಲಿ ಹೇಳಿಬಿಟ್ಟರೆ ಕಷ್ಟ ಎಂದಳು. ಅತ್ತೆ, ಇಲ್ಲಿ ನೋಡು, ನನಗೆ ದೊಡ್ಡ ಶಂಕು ಸಿಕ್ಕಿತು ಎಂದು ಸಿಕ್ಕಿದ ಶಂಕುವನ್ನು ತೋರಿಸಲು ಬಂದ. ಚೆನ್ನಾಗಿದೆ ಪುಟ್ಟ, ನೀನು ಆಟ ಆಡ್ಕೋ ಹೋಗು ಎಂದಳು ಋತು. ಜಾಣ ಅತ್ತೆ ಎಂದು ಋತು ಕೆನ್ನೆಗೆ ಮುತ್ತಿಟ್ಟ. ನನಗೆ ಮಾತ್ರ ಪಪ್ಪಿ ಇಲ್ವೇನೋ ಎಂದಳು ವರ್ಷ. ವರ್ಷಾಳ ಕೆನ್ನೆಗೆ ಮುತ್ತಿಟ್ಟು ಆಟವಾಡಲು ಹೋದ. ಮರಳಿನಲ್ಲಿ ಕಾಲನ್ನು ಇಟ್ಟು ಮರಳು ಹಾಕಿಕೊಂಡ. ಅಕ್ಕ, ಅವ್ರ ಹೆಸರು ವಿಭವ್ ಅಂತ. ಪ್ರೊಫೆಸರ್ ಪ್ರಭವ್ ಇದ್ರಲ್ವಾ, ಅವ್ರ ಮಗ. ಬೆಂಗಳೂರಿನ ಕಂಪನಿ ಒಂದರಲ್ಲಿ ಕೆಲಸದಲ್ಲಿ ಇದ್ದಾರೆ. ಅವರನ್ನು ನಾನು ಲವ್ ಮಾಡುತ್ತಿರುವೆ. ಅವರನ್ನೇ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿರುವೆ. ಅವರು ಸಹ ಒಪ್ಪಿರುವರು ಎಂದಳು ವರ್ಷ. ಮನೆಯಲ್ಲಿ ಅಮ್ಮ ಅಣ್ಣ ಇದಕ್ಕೆ ಒಪ್ತಾರೇನೆ ವರ್ಷ? ಪ್ರೀತಿಸುವ ಜೀವಿಗಳು ಒಂದಾಗಲೇಬೇಕು. ಅಪ್ಪ ಅಮ್ಮ ಆರಿಸಿ ಅದ್ಧೂರಿಯಾಗಿ ಮಾಡಿದ ನಿನ್ನ ಮದುವೆ ಮುರಿದು ಬಿಟ್ಟು ನೆನಪಿಸಿಕೊಂಡರೆ ತುಂಬ ಬೇಸರವಾಗುತ್ತದೆ. ಕೊನೆಗೆ ಏನಾಯಿತು ಅಕ್ಕ? ಡಿವೋರ್ಸ್ಗೆ ಹೋಯಿತು. ಅವನನ್ನು ಭಾವ ಅಂತ ಕರೆಯಲು ಬೇಸರವಾಗುತ್ತದೆ ಎಂದಳು ವರ್ಷ. ವರ್ಷ ಮಾತು ಹಿಡಿತದಲ್ಲಿ ಇರಲಿ ಎಂದಳು ಋತು. ಅವಳಿಗೆ ಅರಿಯದೆ ಅವಳ ಧ್ವನಿ ಏರಿತ್ತು. ಅಕ್ಕ, ನೀನಿನ್ನು ಅವರನ್ನು ಪ್ರೀತಿಸುತ್ತಿದ್ದೀಯಾ? ಹೌದು, ಈಗಲೂ ನನ್ನ ಹೃದಯದ ತುಂಬ ಹೇಮಂತ್ ಇರುವರು. ಅವರು ಡಿವೋರ್ಸ್ ನಿರಾಕರಿಸಿದರೆ ಖಂಡಿತ ಹೋಗುವೆ ಎಂದಳು. ಅಕ್ಕ, ನೀನು ತುಂಬ ಇನ್ನೋಸೆಂಟ್. ಭಾವ ಅದನ್ನು ದುರುಪಯೋಗ ಮಾಡಿಕೊಂಡ್ರು. ನೀನು ಕನಸು ಕಾಣುತ್ತಿರುವೆಯಾ ಅಕ್ಕ ಎಂದಳು. ಕನಸು ನನಸಾಗಬಹುದಲ್ವಾ ಅಕ್ಕ? ಹಾಗೆ ಆಗಲಿ. ನಿನ್ನ ಕನಸು ನನಸಾಗಿ ನೀವಿಬ್ಬರು ಒಂದಾಗಿ ಬಾಳಿ, ಅದೇ ನನ್ನ ಆಸೆ ಎಂದಳು ವರ್ಷ. ನಿನ್ನ ಬಾಳು ಸಹ ಬಂಗಾರವಾಗಲಿ ಅಂತ ನನ್ನ ಹಾರೈಕೆ.
ಯಾವುದಕ್ಕೂ ವರ್ಷ ದುಡುಕಬೇಡ, ಯೋಚಿಸಿ ಡಿಸೈಡ್ ಮಾಡು ಎಂದಳು. ಅಕ್ಕ, ವಿಭವ್ ತುಂಬ ಒಳ್ಳೆಯವರು. ಕಷ್ಟ ಸುಖ ನನಗಿಂತ ಚೆನ್ನಾಗಿ ಅರಿತವರು. ಲೈಫ್ನಲ್ಲಿ ಮದುವೆ ಅಂತ ಆದರೆ ಅವ್ರ ಜೊತೆ ಇಲ್ಲದಿದ್ದರೆ ಹಾಗೆ ಇದ್ದು ಬಿಡುವೆ. ಅವರು ಸಹ ಅಷ್ಟೆ, ನನ್ನನ್ನೇ ಮದುವೆಯಾಗುವರು. ಮಾನಸಿಕವಾಗಿ ನಮ್ಮ ಮದುವೆ ಆಗಿದೆ ಎಂದಳು ವರ್ಷ. ವರ್ಷ, ಏನು ಹೇಳ್ತಿದ್ದೀಯಾ ನೀನು ಎಂದು ಗಾಬರಿಯಿಂದ ಕೇಳಿದಳು ಋತು. ಅಕ್ಕ, ನನ್ನ ಮನಸ್ಸಿನಲ್ಲಿ ವಿಭವ್ ನನ್ನ ಗಂಡ ಅಂತ ಭಾವಿಸಿರುವೆ. ಅದಕ್ಕಿಂತ ಹೆಚ್ಚಿನದಾಗಿ ನಾನು ಏನು ಮುಂದುವರೆದಿಲ್ಲ, ನಿನ್ನಾಣೆಗೂ ಎಂದಳು. ವರ್ಷ, ನಿಜ ಹೇಳು, ಮೊಬೈಲ್ ಯಾರು ಕೊಡಿಸಿದ್ರು? ನಿನ್ನ ಹತ್ತಿರ ಮೊದಲು ಮೊಬೈಲ್ ಇರಲಿಲ್ಲ. ಆ ದಿನ ಅಮ್ಮ ಕೇಳಿದಾಗ ನಿನ್ನ ಹತ್ರ ಇದ್ದ ಹಣಕ್ಕೆ ನೀನೇ ತೆಗೆದುಕೊಂಡೆ ಎಂದು ಹೇಳಿದೆ, ಅದು ಸುಳ್ಳಲ್ವಾ ಎಂದಳು. ಹೌದಕ್ಕ, ಮೊಬೈಲನ್ನು ವಿಭವ್ ಕೊಡಿಸಿದ್ರು. ಪ್ಲೀಸ್ ಯಾರಿಗೂ ಹೇಳಬೇಡ ಅಕ್ಕ, ಕತ್ತಲಾಗುತ್ತಿದೆ, ಹೋಗೋಣವಾ ಎಂದಳು. ಅಲ್ಲಿಂದ ಎದ್ದು 3 ಜನ ಮನೆ ಕಡೆ ಹೆಜ್ಜೆ ಹಾಕಿದರು. ಆ ದಿನ ಋತು ಸ್ಕೂಲ್ನಿಂದ ಬಂದಳು. ಗ್ರೀಷ್ಮನ ಬೈಕ್ ಮನೆಯ ಮುಂದೆ ನಿಂತಿತ್ತು. ಓಹ್, ಇದೇನಿದು, ಅಣ್ಣ ಅತ್ತಿಗೆ ಇಬ್ಬರು ಬೇಗ ಬಂದಿರೋ ಹಾಗಿದೆ. ಇಂದು ಪೇರೆಂಟ್ಸ್ ಮೀಟಿಂಗ್ ಇದ್ದಿದ್ದರಿಂದಾಗಿ ಸ್ವಲ್ಪ ತಡವಾಗಿತ್ತು. ಇನ್ನೇನು ಕಾಲಿಂಗ್ ಬೆಲ್ ಮಾಡಬೇಕು ಎಂದು ಬಲಗೈಯನ್ನು ಬೆಲ್ ಮೇಲೆ ಇಡಲು ಆಗ ಭರಣಿಯ ಜೋರಾದ ಮಾತು ಕೇಳಿಸಿತು. ಕಾಲಿಂಗ್ ಬೆಲ್ ಮಾಡದೆ ಹಾಗೆ ಸುಮ್ಮನೆ ನಿಂತಳು ಋತು. ನೋಡಿ, ನನಗೂ ಇವರಿಗೆಲ್ಲರಿಗಾಗಿ ದುಡಿದು ಸಾಕಾಗಿ ಹೋಗಿದೆ. ಕೆಲಸಕ್ಕೆ ರಿಸೈನ್ ಮಾಡುವೆ ಅಷ್ಟೇ. ಋತು ಈಗ ದುಡಿಯುತ್ತಿದ್ದಾಳೆ ಅಲ್ವಾ, ಮನೆ ಖರ್ಚಿಗೆ ಅಂತ ಒಂದಷ್ಟು ಹಣ ಯಾಕೆ ಕೊಡಬಾರ್ದು? ಒಂದು ದಿನಕ್ಕೂ 1 ರೂಪಾಯಿ ಖರ್ಚು ಮಾಡೋದಿಲ್ಲ. ಕೊತ್ತಂಬರಿ ಸೊಪ್ಪಿನಿಂದ ಹಿಡಿದು ಅಕ್ಕಿ, ಬೇಳೆ, ಎಣ್ಣೆ, ತುಪ್ಪ, ಸಕ್ಕರೆ, ಕಾಫಿ ಪುಡಿ ಎಲ್ಲದಕ್ಕೂ ನಮ್ಮಿಬ್ಬರದೇ ಹಣ. ಅತ್ತೆಯವರ ಪೆನ್ಷನ್ ಹಣ ತರಕಾರಿಗೆ ಸರಿ, ಉಳಿದದ್ದು ಅವರ BP, ಶುಗರ್ ಮಾತ್ರೆಗೆ ಆಗುತ್ತದೆ. ಎಷ್ಟು ಅಂತ ನಾನು ಜೋಡಿಸೋದು? ನಾನು ಬಂದಾಗ್ಲಿನಿಂದ ಈ ಮನೆಯಲ್ಲಿ ಕಷ್ಟವೇ. ಶಾಂತಿ, ಸುಖ, ನೆಮ್ಮದಿ ಇಲ್ಲ. ನಾವೇ ಬೇರೆ ಮನೆ ಮಾಡಿಕೊಳ್ಳೋಣ, ಆಫೀಸ್ಗೆ ಹತ್ತಿರದಲ್ಲಿ ಮನೆ ನೋಡ್ಲಾ ಎಂದಳು ಭರಣಿ. ಆದರೆ ಗ್ರೀಷ್ಮನಿಂದ ಯಾವುದೇ ಉತ್ತರವಿಲ್ಲ. ಹೇಳ್ರಿ, ನಾನು ಹೇಳೋದ್ರಲ್ಲಿ ತಪ್ಪೇನಿದೆ? ನನಗೂ ಸಹ ಒಡವೆ ಮಾಡಿಸಿಕೊಳ್ಳಬೇಕು ಅಂತ ಆಸೆ ಇರಲ್ವೇನೋ? ನನ್ನ ಕೊಲೀಗ್ 60 ಗ್ರಾಮ್ನ ಲಾಂಗ್ ಚೈನ್ ಮಾಡಿಸ್ಕೊಂಡಿದ್ದಾಳೆ, ಹಾಗೆ 4 ಬಳೆ ಸಹ ಇದೆ. ಆದರೆ ನಾನು ಮಾತ್ರ ಬಂದಂತಹ ಹಣವನ್ನು ಸಂಸಾರಕ್ಕೆ ಸುರಿಯುತ್ತಿದ್ದೇನೆ. ಇನ್ನೂ ವರ್ಷಾಳ ಮದುವೆ ಆಗಬೇಕು. ನಾನು ಈಗ 2 ತಿಂಗಳಿನಿಂದ ಪೀರಿಯಡ್ ಆಗಿಲ್ಲ. ಡಾಕ್ಟರ್ ಹತ್ರ ಹೋಗಿದ್ದೆ, ಪ್ರೆಗ್ನೆಂಟ್ ಅಂದರು. ಅಬಾಷನ್ ಮಾಡಿಸ್ಕೊಳ್ಬೇಕು ಅಂತ ಡಿಸೈಡ್ ಮಾಡಿರುವೆ ಎಂದಳು. ಹೌದಾ, ಒಂದು ಹೆಣ್ಣುಮಗು ಆಗಲಿ ಬಿಡು ಎಂದ ಗ್ರೀಷ್ಮ. ಇದೇನ್ರಿ ನಿಮ್ಮದು, ಈಗ ಎಲ್ಲರೂ ಒಂದೇ ಮಗು ಸಾಕು ಎಂದು ಹೇಳುತ್ತಿರುವಾಗ ನೀವೇನು ಹೀಗೆ? ನನಗೆ ಮತ್ತೆ ಯಾವ ಮಗುವೂ ಬೇಡ, ನನಗೆ ಇಂದು ತುಂಬ ಸುಸ್ತಾಗಿದೆ ಎಂದಳು. ಆಫೀಸ್ನಲ್ಲಿ ಕೆಲಸ ಜಾಸ್ತಿ ಇತ್ತು, ತಲೆ ತುಂಬ ನೋಯ್ತಾ ಇದೆ, ಕಾಫಿ ಸಹ ಕುಡ್ದಿಲ್ಲ. ನಿಮ್ಮಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಪ್ಲೀಸ್ ನನಗೊಂದು ಲೋಟ ಕಾಫಿ ಮಾಡಿಕೊಡಿ ಎಂದಳು. ಮನೆಗೆ ದಣಿದು ಬಂದರೆ 1 ಲೋಟ ಕಾಫಿ ಮಾಡಿ ಕೊಡುವವರಿಲ್ಲ. ವರ್ಷ ಎಲ್ಲಿಗೆ ಹೋದಳೋ ಗೊತ್ತಿಲ್ಲ. ಅವಳಂತೂ ಇತ್ತೀಚೆಗೆ ಮನೆಯಲ್ಲೇ ಇರೋದಿಲ್ಲ ಎಂದು ದಿವಾನ್ ಮೇಲೆ ಮಲಗಿಕೊಂಡಳು. ಗ್ರೀಷ್ಮ ಕಾಫಿ ಮಾಡಿ ಭರಣಿಗೆ 1 ಲೋಟ ಕೊಟ್ಟು ತಾನೂ ಸಹ 1 ಲೋಟ ಕುಡಿದ. ಭರಣಿ ಕಾಫಿ ಕುಡಿದು ಲೋಟ ಕೆಳಗಡೆ ಇಟ್ಟಳು. ಬೇರೆ ಮನೆ ಮಾಡುವ ವಿಷಯವನ್ನು ಬೇಗ ಡಿಸೈಡ್ ಮಾಡಿ ಎಂದಳು ಭರಣಿ. ಇದರಲ್ಲಿ ಡಿಸೈಡ್ ಮಾಡೋದೇನಿದೆ ಭರಣಿ? ಸ್ವಂತ ಮನೆ ಬಿಟ್ಟು ಬೇರೆ ಬಾಡಿಗೆ ಮನೆಗೆ ಯಾಕೆ ಹೋಗಬೇಕು? ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊ. ವರ್ಷಾಳ ಮದುವೆ ಆಗೋವರೆಗೆ ಕಷ್ಟ. ವರ್ಷಾಳ ಮದುವೆಯಾದರೂ ಋತು ಇರ್ತಾಳಲ್ಲ, ಮನೆ ಖರ್ಚಿಗೆ ಅಂತ ಒಂದಿಷ್ಟು ಹಣ ಕೊಡಲು ತಿಳಿಸ್ಬೇಕಿತ್ತು. ಅವಳು ಏನಾದರೂ ತಿಳಿದುಕೊಳ್ಳಲಿ, ಇನ್ನು ಮುಂದೆ ನಾನು ಕಂಡೀಷನ್ ಆಗಿ ಮಾತನಾಡುವೆ ಎಂದಳು. ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಋತುಗೆ ಅಲ್ಲಿ ನಿಲ್ಲಲು ಸಾಧ್ಯವಾಗಲಿಲ್ಲ. ತನ್ನ ಬಗ್ಗೆ ತನಗೆ ಬೇಸರವಾಯಿತು. ಎಲ್ಲ ಸರಿ ಇದ್ದಿದ್ದರೆ ಇಂತಹ ಮಾತುಗಳು ಬರುತ್ತಿರಲಿಲ್ಲ. ಸುಮ್ಮನೆ ಸ್ವಲ್ಪ ದೂರ ನಡೆಯುತ್ತಾ ಬಂದಳು. ಕಟ್ಟಿಕೊಂಡ ಗಂಡನನ್ನು ದೂಷಿಸಿಕೊಂಡಳು ಮನಸ್ಸಿನಲ್ಲಿ. ಅಣ್ಣ ಅತ್ತಿಗೆಯವರನ್ನು ನೋಯಿಸುವುದಕ್ಕಿಂತ ತಾನೇ ಬೇರೆ ಮನೆ ಮಾಡಿಕೊಂಡು ಹೊರಟು ಹೋಗಬೇಕು. ಹೌದು, ಅತ್ತಿಗೆ ಮಾತನಾಡಿದ್ರಲ್ಲಿ ತಪ್ಪಿಲ್ಲ. ಇನ್ನು ಮುಂದೆ ತಾನು ಅವರಿಗೆ ಹೊರೆಯಾಗಬಾರದು. ನನಗೂ ಸ್ವಾಭಿಮಾನವಿದೆ. ತನ್ನ ಬಾಳಿನಲ್ಲಿ ಏನೇನು ಬರುತ್ತದೆಯೋ ಎಲ್ಲವನ್ನು ಫೇಸ್ ಮಾಡುವೆ. ಕಣ್ಣು ತುಂಬಿ ಮಂಜಾಯಿತು. ಮುಂದಿನ ದಾರಿ ಕಾಣಲಿಲ್ಲ. ಕರ್ಚೀಫ್ನಿಂದ ಕಣ್ಣು ಒರೆಸಿಕೊಂಡಳು. ಮತ್ತೆ ಮುಂದಕ್ಕೆ ಹೆಜ್ಜೆ ಹಾಕಿದಳು. 3 ಕಿಲೋಮೀಟರ್ ವಾಕ್ ಮುಗಿಸಿ ನಂತರ ಮನೆಗೆ ಬಂದಳು. ವರ್ಷ ಶರತ್ಗೆ ಹಾಲ್ನಲ್ಲಿ ಬಿಸ್ಕೆಟ್ ಅದ್ದಿ ತಿನ್ನಿಸುತ್ತಿದ್ದಳು. ವಸಂತಮ್ಮ ದಿವಾನ್ ಮೇಲೆ ಮಲಗಿದ್ದರು. ಭರಣಿ ರೂಮ್ನಲ್ಲಿ ಮಲಗಿದ್ದಳು. ಗ್ರೀಷ್ಮ ಆಫೀಸಿನ ಫೈಲ್ ನೋಡುತ್ತಾ ಕುಳಿತಿದ್ದ.
ಯಾಕೆ ಋತು ಇಂದು ಲೇಟು ಎಂದರು ವಸಂತಮ್ಮ. ಅಮ್ಮ ಪೇರೆಂಟ್ಸ್ ಮೀಟಿಂಗ್ ಇತ್ತು, ಅದಕ್ಕೆ ಲೇಟು ಎಂದು ಒಳಗಡೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಅಡುಗೆ ಮನೆಗೆ ಹೋಗಿ ಕಾಫಿ ಬಿಸಿ ಮಾಡಿಕೊಂಡು ಕುಡಿಯುತ್ತಾ ಕುಳಿತಳು. ಈಗ ಅದೆಂಥ ಕಾಫಿ, ಆಗಲೇ ಊಟದ ಟೈಮ್ ಆಯಿತು ಎಂದರು. ಋತು ಮಾತ್ರ ಮಾತನಾಡದೆ ಮೌನವಾಗಿ ಕುಳಿತಳು. ಮಾರನೆಯ ದಿನ ಭರಣಿ ನರ್ಸಿಂಗ್ ಹೋಮ್ಗೆ ಹೋಗಿ ಅಬಾಷನ್ ಮಾಡಿಸಿಕೊಂಡು ಬಂದಳು. 2 ದಿನ ರಜೆ ಹಾಕಿ ರೆಸ್ಟ್ ತೆಗೆದುಕೊಂಡಳು ಭರಣಿ. ಅಬಾಷನ್ ಮಾಡಿಸಿಕೊಂಡಿದ್ದಕ್ಕೆ ವಸಂತಮ್ಮನವರಿಗೆ ಅಸಮಾಧಾನವಾಗಿತ್ತು. ಭರಣಿ, ಯಾಕೆ ಹೀಗೆ ಮಾಡಿದೆ? ಇನ್ನೊಂದು ಮಗು ಆಗಬಹುದಾಗಿತ್ತು. ನನಗೆ ಒಂದೇ ಮಗು ಸಾಕು, ಮಲಗಿದ್ದಲ್ಲಿಂದ ಸಿಡುಕುತ್ತಾ ಭರಣಿ ಹೇಳಿದಳು. ಅವಳಿಗೆ ಹೇಗೆ ಬೇಕೋ ಹಾಗೆ ಇರಲಿ ಬಿಡಮ್ಮ ಎಂದ ಗ್ರೀಷ್ಮ ಸಿಡುಕುತ್ತಾ. ಮತ್ತೆರಡು ದಿನ ಕಳೆದ ಮೇಲೆ ಭರಣಿ ಪುನಃ ಡ್ಯೂಟಿಗೆ ಹೋಗಲು ಆರಂಭಿಸಿದಳು. ಅಂದು ಋತು ಸ್ಕೂಲ್ನಿಂದ ಬೇಗ ಬಂದಳು. ಸಂಬಳ ಪಡೆದು ಎಲ್ಲರಿಗೂ ಬಟ್ಟೆ ತೆಗೆದುಕೊಂಡಳು. ತಾಯಿಗೆ ಒಂದು ಸೀರೆ, ಅತ್ತಿಗೆಗೆ ಸೀರೆ, ವರ್ಷಾಳಿಗೆ ಚೂಡಿದಾರ್, ಅಣ್ಣನಿಗೆ ರೆಡಿಮೇಡ್ ಪ್ಯಾಂಟ್ ಶರ್ಟ್, ಶರತ್ಗೆ ಪೊಲೀಸ್ ಡ್ರೆಸ್ ತಂದಿದ್ದಳು. ಎಲ್ಲರಿಗೂ ಬಟ್ಟೆಯ ಪ್ಯಾಕ್ಗಳನ್ನು ಕೊಟ್ಟಳು. ಶರತ್ಗೆ ಪೊಲೀಸ್ ಡ್ರೆಸ್ಸನ್ನು ಋತು ಹಾಕಿ ದೊಡ್ಡ ಕನ್ನಡಿಯಲ್ಲಿ ಅವನ ಪ್ರತಿಬಿಂಬವನ್ನು ತೋರಿಸಿದಳು. ನೋಡು ಪುಟ್ಟ, ಹೇಗೆ ಕಾಣುತ್ತಿರುವೆ ಎಂದಳು. ಅತ್ತೆ, ತುಂಬ ಚೆನ್ನಾಗಿದೆ, ನಾನು ಪೊಲೀಸ್ ಕಳ್ಳರನ್ನು ಹಿಡಿಯುತ್ತೇನೆ ಎಂದು ಪೀಪಿ ಊದಿದ. ಋತು ಅವನನ್ನು ಅಪ್ಪಿ ಮುದ್ದಿಸಿದಳು. ಋತುಳ ಉದ್ದ ಜಡೆಯನ್ನು ತೆಗೆದುಕೊಂಡು ಶರತ್ ತನ್ನ ಕೊರಳಿಗೆ ಸುತ್ತಿಕೊಂಡ. ಅತ್ತೆ, ನಾನು ಈಶ್ವರ ಹಾವನ್ನು ಕೊರಳಿಗೆ ಸುತ್ತಿಕೊಂಡೆ ಎಂದ. ಅವನ ಮಾತಿಗೆ ನಗುತ್ತಾ ಚಾಕ್ಲೇಟ್ ಬಿಸ್ಕೆಟ್ ಪ್ಯಾಕೆಟ್ ಕೊಟ್ಟಳು. ಚಾಕ್ಲೇಟ್ ಬಿಸ್ಕೆಟ್ಗಳೆಂದರೆ ಶರತ್ಗೆ ಪಂಚಪ್ರಾಣ. ಋತು ಆಗಿಂದಾಗ್ಗೆ ಅವನಿಗೆ ಕೊಡಿಸುತ್ತಿದ್ದಳು. ಶರತ್, ಅಷ್ಟೊಂದು ಚಾಕ್ಲೇಟ್ ತಿನ್ನಬೇಡ, ಹುಳುಕಲು ಹಲ್ಲು ಆಗುತ್ತದೆ. ಋತು, ನಿನಗಾದರೂ ತಿಳಿಯಬೇಡವೆ? ಪದೇ ಪದೇ ಅವನಿಗೆ ಚಾಕ್ಲೇಟ್ ಕೊಡಿಸ್ತೀಯಾ? ಪೊಲೀಸ್ ಡ್ರೆಸ್ ತಂದಿದ್ದೀಯಾ ಬೇರೆ? ಯಾವ ಡ್ರೆಸ್ಸು ನಿನ್ನ ಕಣ್ಗೆ ಬೀಳಲಿಲ್ವೇ? ನನ್ನ ಮಗ ಪೊಲೀಸ್ ಆಗಬೇಕಾ? ಡಾಕ್ಟರ್, ಇಂಜಿನಿಯರ್ ಆಗಬೇಕು ಎಂದು ನನ್ನ ಆಸೆ ಎಂದಳು ಭರಣಿ ಸಿಡುಕುತ್ತಾ. ಆಯಿತು ಅತ್ಗೆ, ಪುಟ್ಟ ಡಾಕ್ಟರೇ ಆಗಲಿ. ಈಗ ಸದ್ಯಕ್ಕೆ ಪೊಲೀಸ್, ನಾನು ಕಳ್ಳ, ನೀನು ಪೊಲೀಸ್ ಆಟ ಆಡೋಣವಾ ಎಂದು ಋತು ಮತ್ತೊಮ್ಮೆ ಮುದ್ದಿಸಿದಳು. ಅವನನ್ನು ಮುದ್ದು ಮಾಡಿ ಹಾಳು ಮಾಡಿರುವೆ. ಮುಂದಿನ ತಿಂಗಳು ಸ್ಕೂಲ್ಗೆ ಸೇರಿಸಬೇಕು ಎಂದಳು ಭರಣಿ. ನಮ್ಮ ಸ್ಕೂಲ್ಗೆ ಸೇರಿಸ್ಬಿಡಿ ಅತ್ಗೆ. ಹೌದಮ್ಮ, ನಾನು ಅತ್ತೆ ಜೊತೆ ಸ್ಕೂಲ್ಗೆ ಹೋಗಿ ಬರುವೆ ಎಂದು ಎದ್ದು ಕುಣಿದ. ಅವನಿಗೆ ನಿನ್ನ ಭಯವೇ ಇಲ್ಲ, ನಯ ವಿನಯವಿಲ್ಲ. ಬೇರೆ ಸ್ಕೂಲ್ಗೆ ಸೇರಿಸುವೆ. ಶರತ್, ಆಟವಾಡಲು ಹೊರಗಡೆ ಹೋಗು ಎಂದಳು ಭರಣಿ. ಅಮ್ಮ, ಅಣ್ಣ, ಅತ್ಗೆ, ನಿಮಗೆಲ್ಲ ಒಂದು ವಿಷಯ ಹೇಳೋಣ ಅಂತ. ಏನು ಹೇಳಮ್ಮ ಎಂದರು ವಸಂತಮ್ಮ. ನಾನು ಬೇರೆ ಮನೆ ಮಾಡಿರುವೆ, ನಾಳೆ ಅಲ್ಲಿಗೆ ಶಿಫ್ಟ್ ಆಗುವೆ ಎಂದಳು ಋತು. ಯಾಕೆ, ನಿನಗೇನು ಇಲ್ಲಿ ಏನಾದರೂ ತೊಂದರೆ ಆಗ್ತಿದೆಯಾ? ಯಾರಿಗೂ ಹೇಳದೆ ಬೇರೆ ಮನೆ ಏಕೆ ಮಾಡಿದೆ ಎಂದರು ವಸಂತಮ್ಮ. ಇದರಲ್ಲಿ ಹೇಳೋದೇನಿದೆ ಅಮ್ಮ? ನೀವೆಲ್ಲ ಇಷ್ಟು ದಿನ ನನ್ನನ್ನು ನೋಡಿಕೊಂಡಿದ್ದೀರಿ. ಇನ್ನು ಮುಂದೆ ನಿಮಗೆ ಹೊರೆಯಾಗಲು ನನಗೆ ಇಷ್ಟವಿಲ್ಲ. ಅದಕ್ಕೆ ನಾನು ಬೇರೆ ಮನೆ ಮಾಡಿದೆ. ನನ್ನಿಂದ ನಿಮಗೆಲ್ಲ ಏನಾದರೂ ಬೇಸರವಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಎಂದಳು. ಋತುಳಿಂದ ಇಂತಹ ನಿರ್ಧಾರವನ್ನು ಭರಣಿ ನಿರೀಕ್ಷಿಸಿರಲಿಲ್ಲ. ಇದೇ ಮನೆಯಲ್ಲಿ ಇದ್ದು ಖರ್ಚಿಗೆ ಅಂತ ಹಣ ಕೊಡ್ತಾಳೆ ಅಂದುಕೊಂಡಿದ್ದಳು. ಎಂತಹ ಕೆಲಸ ಮಾಡಿದಳು ಋತು ಎಂದುಕೊಂಡಳು. ಈಗ ಬೇರೆ ಮನೆ ಮಾಡುವಂತಹ ಪ್ರಮೇಯವೇನಿತ್ತು? ನಾವೆಲ್ಲ ಇಲ್ವಾ? ನಿನ್ನನ್ನು ನೋಡಿಕೊಳ್ಳೋದಿಲ್ವಾ? ಜನ ನಮ್ಮನ್ನು ಆಡಿಕೊಳ್ಳುತ್ತಾರೆ ಎಂದಳು ಭರಣಿ. ನಿಮಗೆ ನಾನು ಸದಾ ಚಿರಋಣಿ ಅತ್ತಿಗೆ, ಆದರೆ ಮತ್ತೆ ನಿಮಗೆ ಹೊರೆಯಾಗಲಾರೆ. ನಾನು ಎಂದಿಗೂ ನಿಮ್ಮನ್ನು ಮರೆಯುವುದಿಲ್ಲ. ಪ್ಲೀಸ್, ಮತ್ತೆ ಕೇಳುತ್ತಿರುವೆ. ಎಲ್ಲರೂ ನನ್ನನ್ನು ನಗುತ್ತಾ ಬೀಳ್ಕೊಡಿ ಎಂದಳು ಋತು ಕಣ್ಣಂಚಿನಲ್ಲಿ ನೀರನ್ನು ತುಂಬಿಕೊಳ್ಳುತ್ತಾ. ಸರಿ, ನಿನ್ನಿಷ್ಟ ಎಂದ ಗ್ರೀಷ್ಮ. ಅಕ್ಕ, ಎಲ್ಲಿ ಮನೆ ಮಾಡಿರುವೆ? ಹಳೆ ಟೌನ್ನಲ್ಲಿ. ಮನೆ ಟೆರಸ್ಸಿನ ಮೇಲೆ ನಿಂತರೆ ಕಾವೇರಿ ನದಿ ಹರಿಯುವುದು ಕಾಣುತ್ತದೆ. ಚಿಕ್ಕ ಮನೆ, 600 ಬಾಡಿಗೆ, 3000 ಅಡ್ವಾನ್ಸ್. ಓನರ್ ಬೆಂಗಳೂರಿನಲ್ಲಿ ಇದ್ದಾರೆ. ಪ್ರತಿ ತಿಂಗಳು ಬಂದು ಬಾಡಿಗೆ ಪಡೆದು ಹೋಗುತ್ತಾರಂತೆ. ಬಟ್ಟೆ ಹೊಲೆಯುವ ಮಿಷನ್ ತೆಗೆದುಕೊಂಡು ಹೋಗುವೆ. ಬಿಡುವಿನ ವೇಳೆಯಲ್ಲಿ ಬಟ್ಟೆ ಹೊಲೆಯುವೆ ಎಂದಳು. ಹಾಗೆ ಮಾಡಮ್ಮ, ಆ ಮಿಷನ್ ನಿನ್ನದೆ. ಟೈಲರಿಂಗ್ ಕ್ಲಾಸ್ನಲ್ಲಿ ಫಸ್ಟ್ ಬಂದಾಗ ಅವರೇ ಮಿಷನ್ ಕೊಟ್ಟಿದ್ದರು ಎಂದರು ವಸಂತಮ್ಮ. ಅಡುಗೆ ಮಾಡಲು ಪಾತ್ರೆ, ಸೌಟು, ಚಮಚ, ಕಾಫಿ ಫಿಲ್ಟರ್, ಚಾಪೆ, ಪೊರಕೆ, ಹಾಸಿಗೆ ತೆಗೆದುಕೊಂಡಳು. ಅಕ್ಕಿ, ಬೇಳೆ, ಎಣ್ಣೆ, ಸಕ್ಕರೆ, ಕಾಫಿ ಪುಡಿ ಬೇಕಾದ ಸಾಮಾನುಗಳನ್ನು ಕೊಂಡುಕೊಂಡಳು. ಇನ್ನು ಅಗತ್ಯವೆನಿಸುವ ಸಾಮಾನನ್ನು ಮುಂದಿನ ತಿಂಗಳು ಸಂಬಳ ಬಂದಾಗ ತೆಗೆದುಕೊಳ್ಳಬೇಕು ಎಂದುಕೊಳ್ಳಲು ಮನೆಯಲ್ಲಿ ಯಾವ ದೇವರ ಫೋಟೋ ಬೇಡ ಎನಿಸಿತು ಆಕೆಗೆ.
ಫೋಟೋ ಖರೀದಿಸಿ ವಾಪಸ್ಸು ಬಂದಳು. ಭಕ್ತಿಯಿಂದ ಪೂಜಿಸುತ್ತಿದ್ದ ದೇವರು ನಡು ನೀರಿನಲ್ಲಿ ಕೈಬಿಟ್ಟ. ದೇವರೆಂದು ನಂಬಿದ ಹೇಮಂತ್ ಮೋಸ ಮಾಡಿದ ಎಂದುಕೊಂಡಳು. ಎಲ್ಲ ಸರಿಯಾಗಿ ಇದ್ದಿದ್ದರೆ ನನ್ನದೇ ಒಂದು ಚಿಕ್ಕ ಸಂಸಾರವನ್ನು ರೂಪಿಸಿಕೊಂಡು ಬೇರೆ ಮನೆ ಮಾಡಿಕೊಂಡು ನೆಮ್ಮದಿಯಿಂದ ಇರಬೇಕು ಎಂದುಕೊಂಡಿದ್ದೆ. ಆ ನಮ್ಮ ಸಣ್ಣ ಅತ್ತೆಯ ತಾಪತ್ರಯದಿಂದ ಮುಕ್ತಿ ಹೊಂದಬೇಕು ಎನಿಸಿತ್ತು. ಆದರೆ ಇಂದು ಎಲ್ಲರಿಂದ ನನಗೆ ಮುಕ್ತಿ ದೊರಕಿದೆ. ನಾನೆಷ್ಟು ನತದೃಷ್ಟೆ, ಅಯ್ಯೋ ದೇವರೇ ಎನಿಸಿತು. ಋತು ಹೊರಟು ಆಟೋ ಹತ್ತಿ ಕುಳಿತಾಗ ವರ್ಷ ವಸಂತಮ್ಮನವರ ಕಣ್ಣುಗಳು ತುಂಬಿದವು. ಮಾತು ಹೊರಡಲಿಲ್ಲ. ಶರತ್ ಮಾತ್ರ ನಾನು ಅತ್ತೆ ಜೊತೆ ಹೋಗುವೆ ಎಂದು ಅಳುತ್ತಿದ್ದ. ಆದರೆ ಆಟೋ ಮರೆಯಾಯಿತು. ಅಣ್ಣ, ನಾನು MScಗೆ ಸೇರ್ಲಾ, ಅಪ್ಲಿಕೇಶನ್ ಹಾಕ್ಲಾ ಎಂದು ವರ್ಷ ಗ್ರೀಷ್ಮನನ್ನು ಕೇಳಿದಳು. MSc ಎಲ್ಲಿ ಇದೆ? ಇಲ್ಲಿ ಬೆಂಗಳೂರಿಗೋ ಮೈಸೂರಿಗೋ ಹೋಗಬೇಕು. ಹಾಸ್ಟೆಲ್ನಲ್ಲಿ ಇರಬೇಕು. ತುಂಬ ಖರ್ಚಾಗುತ್ತದೆ. ಸ್ವಲ್ಪ ದಿನ ಮನೆಯಲ್ಲೇ ಇರು. ಗಂಡು ಹುಡುಕಿ ಮದುವೆ ಮಾಡುವೆ. ಅಪ್ಪನ ಪರಿಚಯದವರು ಒಬ್ಬರು ನಿನ್ನ ಜಾತಕ ಫೋಟೋ ಕೇಳಿದ್ದಾರೆ. ಅವರ ಮಗ ಬೆಂಗಳೂರಿನಲ್ಲಿ ಕೆಲಸದಲ್ಲಿ ಇರುವರಂತೆ. ಎಲ್ಲ ಸರಿ ಹೋದರೆ ಮುಂದಿನ ಮಾತು ಬೇಗ ಮದುವೆ. ಇದಕ್ಕೆ ನೀನೇನು ಹೇಳ್ತೀಯಮ್ಮ ಎಂದು ತಾಯಿಯ ಕಡೆ ನೋಡಿದ. ನಿನಗೆ ತಿಳಿದಂತೆ ಮಾಡು ಗ್ರೀಷ್ಮ ಎಂದರು ವಸಂತಮ್ಮ. ಹಾಗಿದ್ರೆ ಜಾತಕ ಫೋಟೋ ರೆಡಿ ಮಾಡಿ ನಾಳೆ ಕೊಡುವೆ ಎಂದು ಗ್ರೀಷ್ಮ ಭರಣಿ ಇಬ್ಬರು ಬೈಕ್ನಲ್ಲಿ ಡ್ಯೂಟಿಗೆ ಹೋದರು. ಅಂತೂ ಗಂಡು ಹುಡುಕಿ ಮದುವೆ ಮಾಡುವ ಪ್ರಯತ್ನದಲ್ಲಿ ಇದ್ದಾರೆ ನಿಮ್ಮ ಅಣ್ಣ ಎಂದ ವಿಭವ್ ನಗುತ್ತಾ. ನಿಮಗೆ ತಮಾಷೆ, ನನಗೆ ಪ್ರಾಣ ಹೋಗುತ್ತಿದೆ. ಆ ಹುಡುಗ ನನ್ನನ್ನು ಒಪ್ಪಿಕೊಂಡು ಬಿಟ್ಟರೆ ಎಂದಳು ಬೇಸರದಿಂದ. ಜಾತಕ ಸರಿ ಹೋಗಿ ಆ ಹುಡುಗ ಬಂದು ನಿನ್ನ ಒಪ್ಪಿಕೊಂಡ ಮೇಲೆ ತಾನೇ ಆ ಮಾತು. ಅಷ್ಟರೊಳಗಾಗಿ ನಾನು ಬಂದು ನಿಮ್ಮ ಮನೆಯಲ್ಲಿ ನಮ್ಮ ಮದುವೆಯ ವಿಚಾರ ಮಾತನಾಡುವೆ. ಹಾಗಿದ್ರೆ ಬೇಗ ಬಂದು ಮಾತನಾಡಿ ಎಂದಳು. ಆಯಿತು, ಈಗಲಾದರೂ ನಗಬಹುದಲ್ಲ. ಅಕ್ಕ ಬೇರೆ ಮನೆಗೆ ಹೋದಳು. ಅಣ್ಣನ ಮನೆಯಲ್ಲಿ ಅವಳಿಗೆ ಬೇಸರವಾಗಿದೆ. ಆದರೆ ಏನನ್ನು ಹೇಳಲಿಲ್ಲ. ಅವಳು ತುಂಬ ಗುಟ್ಟನ್ನು ಮುಚ್ಚಿಡುತ್ತಾಳೆ. ತನ್ನಲ್ಲಿ ನೋವನ್ನು ಅನುಭವಿಸುತ್ತಾಳೆ. ನನ್ನ ಪ್ರಕಾರ ನಿಮ್ಮ ಅಕ್ಕ ಬೇರೆ ಮನೆಗೆ ಹೋದದ್ದೇ ಸರಿ. ಯಾಕಂದರೆ ಬೇರೆಯವರಿಗೆ ಯಾವತ್ತೂ ನಾವು ಹೊರೆಯಾಗಿ ಇರಬಾರ್ದು. ಹೌದು, ಅಕ್ಕ ತುಂಬ ಸ್ವಾಭಿಮಾನಿ. ಅಕ್ಕ ಇಲ್ಲದೆ ಇರೋದು ನನಗೆ ತುಂಬ ಬೇಸರವಾಗುತ್ತಿದೆ. ಟೈಮ್ ಪಾಸ್ ಆಗುತ್ತಿಲ್ಲ. MScಗೆ ಸೇರುತ್ತೀನಿ ಎಂದರೆ ಅಣ್ಣ ಒಪ್ಪಲಿಲ್ಲ ಎಂದಳು. ಬೇಡ ಬಿಡು, ನಿನಗೆ ಓದುವ ಆಸೆ ಇದ್ದರೆ ನಾನು ಓದಿಸುತ್ತೇನೆ, ಪ್ರಾಮಿಸ್ ಎಂದ. ನಿನ್ನ ಆಸೆಗೆ ತಣ್ಣೀರು ಎರಚುವುದಿಲ್ಲ. ಈಗ ನಿನ್ನ ಮೂಡ್ ಸರಿ ಹೋಯ್ತಾ? ಯಾವುದಾದ್ರೂ ಪಿಕ್ಚರ್ಗೆ ಹೋಗೋಣ ಬಾ, ಫ್ರೆಶ್ ಅಪ್ ಸಿಗುತ್ತದೆ ಎಂದ. ಇಬ್ಬರು ಪಿಕ್ಚರ್ಗೆ ಥಿಯೇಟರ್ಗೆ ಹೋಗಿ ಟಿಕೆಟ್ ತೆಗೆದುಕೊಂಡು ಒಳಗಡೆ ಹೋದರು. ಆಗಲೇ ಪಿಕ್ಚರ್ ಶುರುವಾಗಿತ್ತು. ಇಬ್ಬರು ಕುರ್ಚಿಗಳಲ್ಲಿ ಕುಳಿತರು. ಅವರಿಬ್ಬರ ಹಿಂದಿನ ಕುರ್ಚಿಯ ಸಾಲಿನಲ್ಲಿ ಭರಣಿ ಮತ್ತು ಅವಳ ಸ್ನೇಹಿತೆ ಕುಳಿತಿದ್ದರು. ವರ್ಷ ಯಾವುದೋ ಹುಡುಗನ ಜೊತೆ ಪಿಕ್ಚರ್ಗೆ ಬಂದು ಕುಳಿತಿದ್ದನ್ನು ನೋಡಿ ಭರಣಿ ಅವಕ್ಕಾದಳು. ಸಿಟ್ಟು ಬಂದಿತು. ಪಿಕ್ಚರ್ ಬಿಡುವ ಮುನ್ನವೇ ವರ್ಷ, ವಿಭವ್ ಅಲ್ಲಿಂದ ಎದ್ದು ಹೋದರು. ವರ್ಷಾಳಿಗೆ ತುಂಬ ಭಯವಾಗಿತ್ತು. ವಿಭವ್ ಏನು ಮಾಡೋದೀಗ? ಅತ್ತಿಗೆ ಅಣ್ಣನ ಹತ್ತಿರ ಎಲ್ಲವನ್ನೂ ಹೇಳಿಬಿಡುತ್ತಾರೆ. ಆಕೆ ತುಂಬ ಹೆದರುತ್ತಾ ತಡವಾಗಿ ಮನೆಗೆ ಬಂದಳು. ಗ್ರೀಷ್ಮ ಭರಣಿ ಕುರ್ಚಿಯಲ್ಲಿ ಕುಳಿತಿದ್ದರು. ವಸಂತಮ್ಮ ಟಿವಿ ನೋಡುತ್ತಿದ್ದರು. ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತು? ಗ್ರೀಷ್ಮ ಕೇಳಿದ. ಧ್ವನಿ ಏರಿತು. ಫ್ರೆಂಡ್ ಮನೆಗೆ ಹೋಗಿದ್ದೆ ಎಂದಳು ವರ್ಷ. ಯಾರೇ ನಿನ್ನ ಫ್ರೆಂಡ್? ಯಾರೋ ಹುಡುಗನ ಜೊತೆ ಸುತ್ತುತ್ತಿರುವೆ ಅಂತಲ್ಲ. ನಮ್ಮ ಮರ್ಯಾದೆ ಏನಾಗುತ್ತದೆ ಯೋಚಿಸಿದ್ದೀಯಾ? ಅಂತಹದ್ದೇನೂ ಇಲ್ಲ ಅಣ್ಣ ಎಂದಳು ಮೆಲ್ಲನೆ, ಉಗುಳು ನುಂಗುತ್ತಾ. ಹಾಗಿದ್ರೆ ನಿಮ್ಮ ಅತ್ತಿಗೆ ಸುಳ್ಳು ಹೇಳ್ತಾರೇನು? ನೀನು ಇಂದು ಯಾರೋ ಹುಡುಗನ ಜೊತೆ ಪಿಕ್ಚರ್ಗೆ ಹೋಗಿದ್ದೆಯಂತೆ. ನಿನ್ನ ಅತ್ತಿಗೆಯು ಅದೇ ಪಿಕ್ಚರ್ಗೆ ಬಂದಿದ್ರಂತೆ. ಕಣ್ಣಾರೆ ಕಂಡಿರುವವರು ಅವರು. ಯಾರು ನಿಜ ಹೇಳು ಎಂದ. ವರ್ಷ ಮೌನವಾಗಿದ್ದಳು. ಯಾರೇ ಅವನು? ಹೇಳೆ ವರ್ಷ, ನಿನಗೂ ಅವನಿಗೂ ಏನು ಸಂಬಂಧ ಎಂದರು ವಸಂತಮ್ಮ. ಅವರ ಧ್ವನಿಯೂ ಸಹ ಏರಿತ್ತು. ವಿಭವ್ ಅಂತ, ಮ್ಯಾಥ್ಸ್ ಪ್ರೊಫೆಸರ್ ಪ್ರಭವ್ ಅವರ ಮಗ. ಇನ್ನು ಮುಂದೆ ಅದೆಲ್ಲ ಆಟ ನಡೆಯೋದಿಲ್ಲ. ತೆಪ್ಪಗೆ ಮನೆಯಲ್ಲಿ ಬಿದ್ದಿರು. ನಾನು ನೋಡಿದ ಹುಡುಗನೊಂದಿಗೆ ನಿನ್ನ ಮದುವೆ ಎಂದ ಗ್ರೀಷ್ಮ. ಅವರು ತುಂಬ ಒಳ್ಳೆಯವರು. ನಾನು ಅವರನ್ನೇ ಮದುವೆಯಾಗುವುದು ಎಂದಳು ವರ್ಷ. ನಿನಗೆ ಏನಾದರೂ ತಲೆ ಕೆಟ್ಟಿದೆಯಾ ವರ್ಷ? ನೋಡು, ಅದೆಲ್ಲ ಆಗದ ಮಾತು. ಇಷ್ಟು ಮುಂದುವರೆದಿದ್ದೀಯಾ ನೀನು? ನಾನು ಹೇಳಿದ ಹಾಗೆ ಕೇಳಿಕೊಂಡು ಮನೆಯಲ್ಲಿ ಬಿದ್ದಿರು ಎಂದು ಗ್ರೀಷ್ಮ ಹೊರಗಡೆ ಹೋದ. ಗ್ರೀಷ್ಮ ಹೇಳಿದ ಹಾಗೆ ಕೇಳು ಎಂದರು ವಸಂತಮ್ಮ. ಮತ್ತೆರಡು ದಿನ ಕಳೆಯಿತು. ರಾತ್ರಿ 8 ಗಂಟೆಯ ಸಮಯ. ಕಾಲಿಂಗ್ ಬೆಲ್ ಆಯಿತು. ವರ್ಷ ಬಂದು ಬಾಗಿಲು ತೆಗೆದಳು. ವಿಭವ್ ನಗುತ್ತಾ ನಿಂತಿದ್ದ. ವರ್ಷಾಳಿಗೆ ವಿಭವ್ನನ್ನು ಹೇಗೆ ಸ್ವಾಗತಿಸಬೇಕು ಎಂದು ತಿಳಿಯದೆ ಪೆಚ್ಚಾಗಿ ನಿಂತಿದ್ದಳು.
ಒಳಗಡೆ ಎಲ್ಲರೂ ಟಿವಿ ನೋಡುತ್ತಾ ಕುಳಿತಿದ್ದರು. ಯಾರೇ ಬಂದಿರೋದು ಎಂದು ವಸಂತಮ್ಮ ಕೇಳಿದರು. ಆದರೆ ವರ್ಷ ಯಾವುದೇ ಉತ್ತರವಿಲ್ಲ. ವಿಭವ್ ಒಳಗಡೆ ಬಂದು ವಸಂತಮ್ಮನವರ ಕಾಲಿಗೆ ನಮಸ್ಕರಿಸಿದ. ಯಾರಪ್ಪ ನೀನು ಎಂದರು ವಸಂತಮ್ಮ. ನಾನು ವಿಭವ್ ಅಂತ, ನಿಮ್ಮ ಭಾವಿ ಅಳಿಯ. ನಿಮಗೆ ನೇರವಾಗಿ ವಿಚಾರ ತಿಳಿಸುತ್ತೇನೆ ಎಂದ. ನೀನೇನು ವಿಚಾರ ತಿಳಿಸೋದು ಬೇಡ, ಎಲ್ಲ ಗೊತ್ತಿದೆ. ನಮ್ಮ ವರ್ಷ ತಲೆ ಕೆಡಿಸಿ ಅವಳ ಹಿಂದೆ ಸುತ್ತುತ್ತಿರುವೆ. ನಿನಗಂತೂ ಹೇಳುವವರು ಕೇಳುವವರು ಯಾರೂ ಇಲ್ಲ. ವರ್ಷಾಳಿಗೂ ಇಲ್ಲ ಅಂದ್ಕೊಂಡಿದ್ದೀಯಾ ಎಂದ ಗ್ರೀಷ್ಮ. ನೋಡಿ, ಆ ಮಾತನ್ನು ಮಾತ್ರ ಆಡಬೇಡಿ. ನಾನು ತಂದೆ ತಾಯಿ ಇಲ್ಲದವನು ನಿಜ, ಆದರೆ ಮಾನ ಮರ್ಯಾದೆ ಇರುವವನು. ನಿನಗೆಲ್ಲಿ ಮರ್ಯಾದೆ ಇದೆ ಎಂದ ಮಧ್ಯೆ ಪ್ರವೇಶಿಸಿ ಮತ್ತೆ ಗ್ರೀಷ್ಮ. ಮಾನ ಮರ್ಯಾದೆ ಇರೋದ್ರಿಂದಲೇ ನಿಮ್ಮ ಮನೆಯವರೆಗೆ ಬಂದಿರೋದು. ಹೆಣ್ಣು ಕೇಳಲು ವರ್ಷಾಳನ್ನು ನನಗೆ ಕೊಟ್ಟು ಮದುವೆ ಮಾಡಿಕೊಡಿ. ನಾವಿಬ್ಬರು ಪರಸ್ಪರ ತುಂಬ ಪ್ರೀತಿಸುತ್ತಿದ್ದೇವೆ ಎಂದು ಹೇಳಿದ. ಈ ಪ್ರೀತಿ ಪ್ರೇಮ ಎಲ್ಲ 2 ದಿನದ ಆಟ. ನನಗೆ ಅದರಲ್ಲಿ ನಂಬಿಕೆ ಇಲ್ಲ ಎಂದ. ನೋಡಿ, ಅದರಲ್ಲಿ ನಂಬಿಕೆ ಇಲ್ಲದಿದ್ದರೆ ಬೇಡ. ನೀವೇ ಮುಂದೆ ನಿಂತು ವರ್ಷಾಳನ್ನು ಧಾರೆ ಎರೆದು ಕೊಡಿ. ಒಲಿದ ಜೀವಗಳನ್ನು ಒಂದು ಮಾಡಿ ಎಂದ. ಇದು ಸಾಧ್ಯವಿಲ್ಲ. ಇಲ್ಲಿ ಜಾತಿ ಎಂಬ ಅಡ್ಡಗೋಡೆ ಇದೆ. ರೀತಿ ನೀತಿ ಸಂಪ್ರದಾಯಗಳಿವೆ. ಹೆಚ್ಚಿಗೆ ಏನು ಹೇಳಲಾರೆ. ನೀನು ಈ ವಿಷಯವಾಗಿ ಚರ್ಚಿಸಿ ಪ್ರಯೋಜನವಿಲ್ಲ. ದಯವಿಟ್ಟು ಬಾಗಿಲು ತೆರೆದಿದೆ, ಹೊರಡಬಹುದು ಎಂದ. ನೀವು ಒಪ್ಪದಿದ್ದರೆ ನನಗೆ ಏನೂ ನಷ್ಟವಿಲ್ಲ. ನಿಮ್ಮನ್ನು ಒಂದು ಮಾತು ಕೇಳೋದು ನನ್ನ ಸಂಪ್ರದಾಯ. ಅದಕ್ಕಾಗಿ ಬಂದೆ. ರಿಜಿಸ್ಟರ್ ಆಫೀಸ್ ಇದೆ, ಅದಕ್ಕೆ ಅವಕಾಶ ಕೊಡಬೇಡಿ. ಕೊನೆಯ ಬಾರಿ ಕೇಳುತ್ತಿರುವೆ ಎಂದ. ನೀನು ಹೋಗದಿದ್ದರೆ ಈಗ ಕತ್ತನ್ನು ಹಿಡಿದು ಆಚೆ ನೂಕುವೆ ಎಂದ ಗ್ರೀಷ್ಮ. ನೋಡಿ, ಈಗಿನ ಕಾಲದಲ್ಲಿ ಪ್ರೀತಿ ಪ್ರೇಮ ಎಂದು ತಂದೆ ತಾಯಿಯನ್ನು ಬಿಟ್ಟು ಓಡಿ ಹೋಗುವವರ ಸಂಖ್ಯೆಯೇ ಹೆಚ್ಚು. ಆದರೆ ನನಗೆ ನನ್ನ ತಂದೆ ಕೊಟ್ಟ ಸಂಪ್ರದಾಯದಂತೆ ನಿಮ್ಮ ಹತ್ತಿರ ಬೇಡುತ್ತಿರುವೆ. ದಯವಿಟ್ಟು ನನಗೆ ವರ್ಷಾಳನ್ನು ಧಾರೆ ಎರೆದು ಕೊಡಿ. ನಾನು ತುಂಬ ಪ್ರೀತಿಸುತ್ತಿದ್ದೇನೆ ಆಕೆಯನ್ನು ಎಂದು ಅಂಗಲಾಚಿದ. ನೀನು ಈಗ ಹೋಗದಿದ್ದರೆ ಮತ್ತೆ ಕತ್ತನ್ನು ಹಿಡಿದು ಆಚೆ ನೂಕುವೆ ಎಂದು ಗ್ರೀಷ್ಮ ಕೂಗಿಕೊಂಡ. ವಿಭವ್ ಮರು ಮಾತನಾಡದೆ ಹೊರಟು ಹೋದ. ವರ್ಷ ಅಳುತ್ತಿದ್ದಳು. ವಸಂತಮ್ಮ ಮೌನವಾಗಿ ಕುಳಿತಿದ್ದರು. ಅವರಿಗೆ ಏನು ಮಾತನಾಡಬೇಕು ಎಂಬುದು ತೋಚಲಿಲ್ಲ. ಆ ಹುಡುಗ ಎಷ್ಟು ಹದ್ದು ಮೀರಿ ಮಾತನಾಡಿದ. ಅದಕ್ಕೆಲ್ಲ ಕಾರಣ ಇವಳು ಕೊಟ್ಟ ಸಲಿಗೆ. ನೀವೇನತ್ತೆ ಹೀಗೆ ಮೌನವಾಗಿ ಕುಳಿತಿದ್ದೀರಿ? ನಿಮ್ಮ ಮಗಳಿಗೆ ಸರಿಯಾಗಿ ಬುದ್ಧಿ ಹೇಳಿ. ಗಂಡು ನೋಡಿ ಮದುವೆ ಮಾಡುವವರೆಗೆ ಹೊರಗಡೆ ಎಲ್ಲೂ ಬಿಡಬೇಡಿ ಎಂದಳು ಭರಣಿ ಜೋರಾಗಿ. ಮತ್ತೆರಡು ದಿನ ಕಳೆಯಿತು. ಮನೆಯಲ್ಲಿ ಮೌನ. ಮನೆಯಲ್ಲಿ ಯಾರು ಮಾತನಾಡುತ್ತಿರಲಿಲ್ಲ. ವರ್ಷ ಮಾತ್ರ ತಾಯಿಯು ಕೇಳಿದ್ದಕ್ಕೆ ಅಷ್ಟೇ ಉತ್ತರಿಸುತ್ತಿದ್ದಳು. ಶರತ್ ಋತು ಅತ್ತೆ ಮನೆಗೆ ಹೋಗೋಣ ಎಂದು ಹಠ ಮಾಡುತ್ತಿದ್ದ. ಆ ದಿನ ಆಫೀಸ್ನಲ್ಲಿ ಕೆಲಸವಿದೆ ಎಂದು ಭರಣಿ ಗ್ರೀಷ್ಮ ಬೇಗ ಹೋದರು. ವಸಂತಮ್ಮ ಶರತ್ನನ್ನು ತಬ್ಬಿ ಮಲಗಿಸಿ ಸ್ನಾನಕ್ಕೆ ಹೋದರು. ಸ್ನಾನ ಪೂಜೆ ಮುಗಿಸಿ ಅಡುಗೆ ಮನೆಗೆ ಬಂದರು. ಆಗಲೇ ಅನ್ನ, ಹುಳಿ, ಪಲ್ಯ, ಚಪಾತಿ ಸಿದ್ಧವಾಗಿತ್ತು. ಇದನ್ನೆಲ್ಲ ವರ್ಷ ಮಾಡಿದ್ದಳು. ಋತು ನೆನಪಿಗೆ ಬಂದಳು. ಸಾಯಂಕಾಲ ಋತು ಮನೆಗಾದರೂ ಹೋಗಿ ಬರಬೇಕು. ಶರತ್ ವರ್ಷಾಳನ್ನು ಕರೆದುಕೊಂಡು ಹೋಗಬೇಕು. ಈ ವಿಷಯ ತಿಳಿಸೋಣ ಎಂದು ವರ್ಷ ಎಂದು ಕೂಗಿದರು. ಆದರೆ ಉತ್ತರವಿಲ್ಲ. ವರ್ಷ ಎಂದು ಜೋರಾಗಿ ಕೂಗುತ್ತಾ ರೂಮ್ಗೆ ಬಂದರು. ವರ್ಷ ರೂಮಿನಲ್ಲೂ ಇರಲಿಲ್ಲ. ಟಾಯ್ಲೆಟ್, ಬಾತ್ರೂಮ್ ಎಲ್ಲ ಕಡೆ ಹುಡುಕಿದರೂ ಆದರೆ ಎಲ್ಲಿಯೂ ವರ್ಷ ಇರಲಿಲ್ಲ. ಗಾಬರಿ ಆಯಿತು. ಎಡೆ ಹೊಡೆದುಕೊಂಡಿತು. ಗ್ರೀಷ್ಮ ಭರಣಿಗೆ ಫೋನ್ ಮಾಡಿ ವಿಷಯ ತಿಳಿಸಿದರು. ಅರ್ಧ ಗಂಟೆಯೊಳಗೆ ಇಬ್ಬರು ಬಂದರು. ಫೋನ್ ಮಾಡಿದರು. ಅಮ್ಮ, ವರ್ಷ ಇಲ್ಲಿ ಬಂದಿಲ್ಲ ಎಂದಳು. ಋತು ಸಹ ರಜೆ ಹಾಕಿ ಬಂದಳು. ವರ್ಷಳ ಫ್ರೆಂಡ್ಸ್ ಮನೆಗೆ ಫೋನ್ ಮಾಡಿದರು. ವರ್ಷ ಬಂದಿಲ್ಲ ಎಂಬ ಉತ್ತರ ಬಂದಿತು. ವರ್ಷಳ ಫೋನ್ ನಂಬರ್ಗೆ ಋತು ಫೋನ್ ಮಾಡಿದಳು. ಸ್ವಿಚ್ ಆಫ್ ಬರುತ್ತಿತ್ತು. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು. ನಮಸ್ಕಾರ.